ಇನ್ನ ಬರ್ಲೇ ಇಲ್ಲಲ್ಲ ಈಕಿ. ಛೇ, ಇನ್ನ ಬರ್ಲಿಲ್ಲಲ್ಲ. ಎಷ್ಟೊತ್ತಾತ? 5:30 ಆತ ಟೈಮ್. ಏನ್ ಮಾಡಕತ್ತ ನೀವ? ಬಾಗಲ್ ಕಡೆ ಏನ ಅಡ್ಯಾಡಕತ್ತಾನ? ಯಾಕ ಇನ್ನೂ ಬರ್ಲಿಲ್ಲ ಬಿಡ್ಲಿಲ್ಲ. ದವಾಖಾನಿಗೆ ಹೋಗ್ಯಾಳೋ ಬಿಟ್ಟಾಳು. ಫೋನ್ ಹಚ್ಚಿದ್ರೆ ಎಬ್ಸ್ಲಾರ್ದಷ್ಟು ಸೊಕ್ಕ ಬಂದತಿ ಅಲ್ಲ ಈಕಿಗೆ. ಏನಪ್ಪ ದೇವ್ರಿಗೆ ಗೊತ್ತ. ಏ ಬಡೆ, ಬಾಗಲ್ ಕಡೆ ಯಾಕೆ ಹಂಗ ಮರಿ ಹಾಕಿ ಬೆಕ್ಕನೆ ಓಡಾಡಕತ್ತಿ? ಈಕೆ ಬೇಕಿನ ಮೂವತ್ತಾಗ ಅವ ಈಕಿ ಸುಮತಿ ಬರೋದ್ ಕಾಯಕತ್ತಂತ ತಡಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಮಸಡಿಯಾಗ ಮದ್ದರಿಲಿ ಬಂದ್ರ ಒಳಗ್ ಬರ್ಲಾರ್ದಂಗ ಇರ್ತಾಳಲ್ಲ. ನಮ್ನಿ ಬಾಗ್ಲಕ್ ನಾಯಿ ನಿಂತಂಗ ನಿಂತಿಯಲ್ಲ, ಬಂದ್ ಈ ಕಡೆ ಕುಂದ್ರ ಬಾ. ಏ ಸುಮ್ನಿರವ ಆತಗ, ನನ್ ಟೆನ್ಷನ್ ನನಗ. ಏನ ಊರ್ ಬಡೆ ನಿನ್ ಟೆನ್ಷನ್? ಅಲ್ ಬೇ ದವಾಖಾನಿಗೆ ಹೋಗ್ಯಾಳಕಿ. ಇಲ್ಲೋಡ, ಆಕಿ ನಿನ್ನೆ ಕುಲ್ಲ ಹೇಳಾಳ, ಇದೇ ರೀತಿ ನಿನ್ ಮಗ ನಡ್ಕೊಳಕತ್ರ ನಾಯಿ ಬಿಟ್ಟಂಗ್ ಬಿಟ್ಟೋಕೆ ನಾವ್ನ ಅವ್ನ ಜೀವನ ಏನಾರ ಮಾಡ್ಕೊಲಿ ಅಂತ ಹೇಳಾಳ. ನೋಡ, ನಾ ಹೇಳ್ತಾ ಇದೀನಿ ಕೇಳ, ಹಿಂಗ ಮಾಡಿ ನಿನ್ ಬಾಳೆ ಹಾಳು ಮಾಡ್ಕೋತಿ. ಏನ ಇಷ್ಟು ದಿನ ಹೆಂಗ ಸುಮ್ಮನಿದ್ಲು, ಈಗ ಆಕಿ ಅಕಸ್ಮಾತ್ ಹೊಟ್ಟಿಲಾಗಿದ್ರ ಆಗ್ಲಿ ಬಿಡ್ಲ. ಮಕ್ಕಳು ಅಂದರೆ ಸಿಕ್ಕಿರಂಗಿಲ್ಲ, ದೇವ್ರು ಕೊಡಲ್ಲ. ಏನೋ ಹೊಟ್ಟಿಲಾಗಿದ್ರೆ ದೇವ್ರು ಕೊಟ್ಟು ಪ್ರಸಾದ ಅದು ಆಗ್ಲಪ್ಪ. ನನ್ನ ಮೊಮ್ಮಗನ್ನ ಜಪಾನ್ ಮಾಡ್ಕೋತೀನಿ. ಮೊಮ್ಮಗಳ ಏನೋ ಒಂದು ಏನು ನೀ ಸುಮ್ಮನಿದ್ ಬಿಡು, ತಗಸು ಮಾಡು ಅಂತ ಗಂಟು ಬೀಳಕ್ ಹೋಗ್ಬೇಡ. ಯಾಕೆ ಹಿಂಗೆ ಹುಚ್ಚರು ಸಂತಿ ಮಾಡಕತ್ತಿ? ರೊಕ್ಕ ಇವತ್ತಿರ್ತೈತಿ, ನಾಳೆ ಹೋಗ್ತೈತಿ, ಬೇಕಂದ್ರೆ ದುಡಿಬೋದು. ಮಕ್ಕಳದ ಹಂಗ ಹಂಗಲ್ಲ, ಸುಮ್ಮನಿರು. ಯವ್ವ ಹಂಗ ಆಗಲ್ಲವ, ರೊಕ್ಕ ಬೇಕಲ್ಲವ ಓದ್ಸಕ ಮಾಡಕ. ಕನ್ನಡ ಮೀಡಿಯಂನಾಗ ಓದ್ಸಂತಿ. ಈಗ ಕನ್ನಡ ಮೀಡಿಯಂನಾಗ ಓದಿದ್ರೆ ಅಷ್ಟೊಂದು ಇದು ಇಲ್ಲ, ಇಂಗ್ಲೀಷ್ ಮೀಡಿಯಂನಾಗೆ ಓದ್ಬೇಕು ಮಕ್ಕಳು. ಥೋ, ನಾ ಏನು ಹೇಳಪ್ಪ ಈ ಹುಡುಗಂತ ನಾತಾಗ. ನಿನಗೆ ಹೇಳಿ ನನಗೆ ಸಾಕಾಗಿ ಹೋಗ್ಬಿಟ್ಟತ್ ನೋಡು. ಅತ್ತೇರ ಸುಮತಿ ಬಂದಿ? ಬಾ ಕುಂದ್ರ ಬಾ. ಇವತ್ತು ನಿಂದ ಸ್ಯಾಲ್ರಿ ದಿನ ಅಲ್ಲ? ನಾ ಎಲ್ಲ ಅತ್ತೇರ ಕೈ ಕೊಡ್ತೇನೆ ನೋಡ್ರಿ. ಅದು ಹೋಗ್ಲಿ ಬಿಡ, ನೀ ಕೊಡ್ತೀಯ ಅದು ಬೇರೆ ಮಾತು. ದವಾಖಾನಿಗೆ ಹೋಗಿದ್ದಿ? ಹೋಗಿದ್ದೆ ಅಂತ ಹೊಂಟೆಲ್ಲ. ಸುಮ್ನಿರ ಭಾಡೆ, ಈಗ ಬಂದಾಳಕ್ಕೆ. ಅಲ್ಲವ ಮಾತಾಡಕ್ಕೆ ಏನಾಗುದೈತಿ? 2 ಮಾತಾಡಷ್ಟೇ. ಇಷ್ಟೇ. ಏನ? ಅಲ್ಲ ದವಾಖಾನಿಗೆ ಹೋಗಿದ್ದೆಲ್ಲ, ಏನಂದ್ರು ಡಾಕ್ಟ್ರ್? ಇಲ್ಲ, ಮಕ್ಕಳ ಮರಿ ಎಲ್ಲ ಏನೂ ಇಲ್ಲ. ಇದು ಏನದು ಹಾಗೆ ಎಸಿಡಿಟಿ, ಅದು ಪಿತ್ತ, ಅದಕ್ಕೆ ಹಂಗೆ ಆಗ್ತೈತಿ ಅಂತ ಹೇಳಿದ್ರ. ಖರೇನಾ? ಹಬ್ಬ, ಅಯ್ಯೋ ದೇವ್ರೆ, ನನಗಂತೂ ತಲೆನ ಸಿಡ್ದೋಗಿತ್ತು. ಖರೇನಾ? ಹೌದಿಲ್ಲ? ಥೋ, ನಾನು ಎಷ್ಟು ಆಸೆ ಇಟ್ಕೊಂಡಿದ್ನಲ್ಲವ. ಹೋಗ್ಲಿ ಬಿಡ ಅಕ್ಕ, ನಿಧಾನಕ್ಕಾದ್ರು ನಡಿ, ಹೋಗಿ ಮಾರಿ ತಕೋ. ಊರ್ ಭಾಡೆ, ನಿನ್ನಂಗ ಸಂತೋಷ ಪಡೋದು ತಂದಿ ನಾ ಎಲ್ಲಿ ನೋಡಿಲ್ಲಪ್ಪ. ಸುಮ್ಮನಿರವ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಮಕ್ಕಳು ಮರಿದು ಭವಿಷ್ಯ ರೂಪ್ಸಕ ಸ್ವಲ್ಪ ರೊಕ್ಕ ಸಾಲಲ್ಲ. ಈಗ ನಿಮ್ಮ ಕಾಲದಾಗಿತ್ತದು. 12ನೇ ಕ್ಲಾಸ್ ಮಟ್ಟ ಓದಿದ್ರು ಒಂದು 500-600 ರೂಪಾಯಿ ಖರ್ಚಾಕಿದ್ದಿಲ್ಲ. ಈಗ ಹಂಗಲ್ಲ, LKG UKGಗೆ ಸೇರ್ಸಕ್ಕೆ ಹೋದ್ರೆ 1000 ರೂಪಾಯಿ ಫೀಸ್. ಸುಮ್ಮನಿರವ ನೀನು. ಎಂತಾಗ ಒಟ್ಟು ಅದ್ರಾಗ ಬೇರೆ ಕೆಲಸ ಇಲ್ಲ ನನಗೆ. ನಾಳೆ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕು. ಅಯ್ಯೋ ದೇವ್ರೇ, ಸಾಕಾಗಿತ್ತು ನನಗಂತೂ ಹೊತ್ತಾಗ. ಅಯ್ಯೋ ದೇವ್ರೆ, ನಾನು ಹಂಗಾರೆ ನನ್ನ ಸೊಸಿ ಹೊಟ್ಟಿಲ್ಲ ಕಳಂತ ಎಷ್ಟು ಖುಷಿ ಪಟ್ಟಿದ್ದೆ. ಎಲ್ಲ ನೀರಾಗ ಹೋ ಮಾತು. ಅವ ಅದು ನಾನು ಒಂದು ತೀರ್ಮಾನಕ್ಕೆ ಬಂದೇನಿ. ಏನವ ಅದು? ಹೊಕ್ಕಿ ಏನು ಗಂಡನ ಮನೆಗೆ? ಅಲ್ಲ, ನಾನು ಇಲ್ಲೇ ಹುಬ್ಳಿ ಒಳಗೆ ಒಂದು PG ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆಗೆ ರೂಮ್ ಮಾಡ್ಕೊಂಡಿರ್ಬೇಕಂತ ಮಾಡೀನಿ. ಏನೇ ರೂಮ್ ಮಾಡ್ಕೊಂಡಿರ್ತಿ? ಈಗ ಯಾಕಂದ್ರೆ ಸುಮ್ಮನೆ ನನ್ನಿಂದ ನಿಮಗೂ ಕಿರಿಕಿರಿ ಅದಕ್ಕೆ. ಯಾಕಂದ್ರೆ ಇಲ್ಲೇ ನಾನು ಅದೇನೇ ಇಲ್ಲೇ ಸತ್ತೇನೆ ಬಿಟ್ಟೇನೆ ಅಂತ ಕೇಳೋರು ದಿಕ್ಕಿಲ್ಲ. ಸುಮ್ಮನೆ ಬೇಡ, ಯಾಕೆ ಬೇಕು ನಿಮಗೂ ನಾ ಇದ್ದು ತೊಂದರೆ ಕೊಡೋದು. ಅದಕ್ಕೆ ಮಾಮಾಗಂತೂ ನಾ ಬೇಡ, ಕೊಡು ಡೈವರ್ಸ್ ಹೋಗಿ ಕೊಟ್ಕೋ ಹೋಗ ಅಂತ ಅದನ್ನು. ಅದಕ್ಕೆ ಯಾಕೆ ಸುಮ್ಮನೆ ಇಲ್ಲೇ ಇರ್ಬೇಕು, ನಾನು ಹೋಟೆಲ್ ರೂಮ್ ಮಾಡ್ಕೊಂಡು ಇರ್ಬೇಕಂತ ತೀರ್ಮಾನ ತೊಗೊಂಡೀನಿ. ಏನು? ಅಲ್ಲ, ಏನು ಮಾತಾಡಕತ್ತಿ ನೀನು? ಯಾಕೆ ಹಿಂಗೆ ಮಾಡಕತ್ತಿ? ಅಲ್ಲ, ಹೋಟೆಲ್ ರೂಮ್ ಮಾಡ್ಕೊಂಡಿರೋದಂದ್ರೆ ಏನು ಸುಮ್ಮನೆ ಅಂತ ತಿಳ್ಕೊಂಡಿಯ ನೀನು? ಏನಾಗೈತಿ? ಯಾಕೆ ಯಾರಿಲ್ಲ ನಿನ್ನ ಪಾಲಿ? ತಂದೆ ತಾಯಿ ಗಂಡ ಅತ್ತಿ ಮಾವ ಯಾರಿಲ್ಲ ಅಂತ ಮಾಡಿ ಹೆಂಗ? ಮತ್ತೆ ಮಾಮ ನನ್ನ ಜೊತೆ ಬಂದಿರ್ತಾನೆ, ಎಲ್ಲ ಕೇಳಂಗಾರ ನಾ ಹೋಗುದಿಲ್ಲ ಹಳ್ಳಾಗಿರಾಕ. ಬಗನ ಒಲ್ಲೆ ಅನ್ನಂದ್ರವ ಒಲ್ಲಂದ್ರೆ ನಾ ರೂಮ್ನಾಗ ಇರ್ತಾನೆ ಎಲ್ಲರೂ ಬಿಜಿ ಮಾಡ್ಕೊಂಡು. ಇಲ್ಲಿದ್ರೆ ನೀನು ಮರ್ಯಾದೆ ಕೊಡವಲ್ಲ. ನೀನಂತರೂ ಬರೇ ಯಾವಾಗ ನೋಡಿದ್ರು ಗಂಡ ಮನೆಗೆ ಹೋಗ, ಅದು ಹಂಗ ಇದು ಹಿಂಗ ಅಂತ ಚುಚ್ಚಿ ಮಾತಾಡ್ತಿರ್ತಿ. ಅದಕ್ಕೆ ಸುಮ್ಮನೆ ರೂಮ್ ಮಾಡ್ಕೊಂಡಿರ್ತೇನೆ. ಏನ್ವಾ ಸುಮ್ಮನೆ ಅದನಿ ಅಂತೇಳಿ ಏನು ಆಡಿದ್ದೆ ಆಟ ಆಗೈತೋ ಹೆಂಗ ನಿಂದು? ಸಣ್ಣಕ್ಕೆಲ್ಲ ಹೊಡೆದು ಬಡ್ದು ಬುದ್ಧಿ ಹೇಳಕ ಎಷ್ಟಾದ್ರೂ ಓದ್ದಕ್ಕಿದಿ, ತಿಳುವಳಿಕೆಸ್ತದಿ. ಏನ ಶಾಣೆತನದಿಂದ ನೀನು ಯೋಚನೆ ಮಾಡಿ ನಿನ್ ಜೀವನ ನೀ ರೂಪಿಸ್ಕೋತಿ ಅಂತ ಸುಮ್ನಿದ್ರ ಏನ ನೀನು ಮನ್ಸಿಗೆ ಬಂದಂಗ ಮಾಡಾಕತ್ತೀಯಲ್ಲ. ದಿನಕ್ಕೊಂದೊಂದು ಹೊಸ ರಾಗ ತೆಗಿಯಾಕತ್ತಿ. ಒಮ್ಮೆ ಜೀವನಾಂಶ ಬೇಕಂತಿ, ಡೈವರ್ಸ್ ಕೊಡ್ತೇನಂತಿ, ಗಂಡು ಬೇಡ ಅಂತಿ. ಈಗ ನೋಡಿದ್ರೆ ರೂಮ್ ಮಾಡ್ಕೊಂಡಿರ್ತೇನಂತಿ. ಇನ್ನೊಂದು ದಿನಕ್ಕೆ ನಾ ಇನ್ನೊಬ್ಬ ಒಂದು ಲಗ್ನ ಹಾಕನಿ ಅಂತ ಬರ್ತಿ. ಹೌದಿಲ್ಲ? ಅಲ್ಲಪ್ಪ, ಹಂಗಲ್ಲ. ನನಗೆ ಯಾಕಂದ್ರೆ ಅಲ್ಲಿ ಹೋಗಿರಕ್ಕೆ ಇಷ್ಟ ಇಲ್ಲಪ್ಪ. ಇಷ್ಟ ಇಲ್ಲ ಅನ್ನಕ್ಕೆ ಮೊದ್ಲ ಗೊತ್ತಿತ್ತ ಇಲ್ಲ ನಿನ್ಗೆ ಅಲ್ಲೇ ಇರ್ಬೇಕನ್ನೋದು? ಗೊತ್ತಿದ್ದ ಮದಿ ಮಾಡ್ಕೊಂಡಿಯೋ ಏನ್ ಗೊತ್ತಿಲ್ಲ? ನಿನ್ ಕಣ್ ಕಟ್ಟ್ಯಾರ ಮದಿ ಮಾಡ್ಯಾರೋ ಬಲವಂತವಾಗಿ. ನನಗೆ ಅವನ ಬೇಕಂತ ಮಾಡ್ಕೊಂಡೇಕಿ ನೀನ. ಹೌದಿಲ್ಲ? ನಾ ಬೇಡ ಅಂದೇ ಇಲ್ಲ. ಅವತ್ತು ಓದ್ದೇಕದಿ ಬೇಡವಾ, ನೀ ಯಾಕೆ ಹಳ್ಳಿ ಸೇರ್ಕೋತಿ, ನಿನಗೆ ಇಷ್ಟ ಬಂದ ಲಗ್ನ ಮಾಡ್ಕೊ ಅಂತ ಹೇಳಿದ್ನೋ ಹೇಳಿಲ್ಲ ಅವತ್ತು? ಹೇಳಿದೆ, ನಾನು ಅಂದ್ಕೊಂಡಿದ್ದೆ ಒಂದ್, ಆಗಿದ್ದೆ ಒಂದ್. ಅದ ಯಾಕ ಆ ಒಂದ್ ಮಾಡಿದಿ?
ಅನ್ಕೊಂಡಿದ್ದೇನ್ ನೀನು? ಮನಿ ಹೊಡಿಬೇಕಂತೇಳಿ ಹಂಗೇನಲ್ಲ. ನಾನು ಇಷ್ಟಕ್ಕೆ ಯಾರು ಅಡ್ಡ ಬರೋದಲ್ ಬಿಡು. ನಾ ಬೇಕಂದಂಗೆ ಇರ್ಬೋದು, ರಾಣಿಗತ್ತೆ ಆರಾಮ್ ಇರ್ಬೋದು ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಎಲ್ಲ ನನ್ಗೆ ಉಲ್ಟಾ ಸೀದಾ ಆಗ್ಬಿಟ್ಟೈತಿ ಈಗ. ಏನು ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಮಾಡಕ್ಕೆಲ್ಲ ನಾನು. ಅದಕ್ಕೆ ಸುಮ್ಮನೆ ಮನೆ ಮಂದಿ ಭಾಳ ಇದ್ದಷ್ಟು ಕೆಲಸನೂ ಹೆಚ್ಚಾಕೈತಿ. ನಂಗೆ ಎಲ್ಲಾರ್ದು ಚಾಕ್ರಿ ಮಾಡ್ಕೊಂಡು ಕುದ್ರಕ್ಕೆ ಆಗಂಗಿಲ್ಲ. ಅದ್ರ ಬದಲು ಸುಮ್ಮನೆ ನಾವೇ ಸಪ್ರೇಟಾಗಿ ಇಬ್ಬರೇ ಗಂಡ ಹೆಂಡತಿ ಇದ್ರೆ ಅಷ್ಟು ಕೆಲಸ ಆಗೋದಿಲ್ಲ. ಅದಕ್ಕೆ ಬೇಕಂದ್ರೆ ಹೊರಗಿಂದಾದ್ರೂ ತಂದು ತಿನ್ಬೋದು. ಸುಮ್ಮನೆ ಮದುವೆ ಆಗ್ಲಾರ್ದಂಗೆ ಇದ್ದು ಬಿಡ್ಬೋದಾಗಿತ್ತಾ? ಹೌದಿಲ್ಲ? ಇಲ್ಲ ಮೊದಲೇ ಹೇಳಿದ್ರೆ ಮನೆ ಹಳೆಯನ್ ಹುಡುಕವ ಅಂತೇಳಿ ಎಷ್ಟರ ಕಷ್ಟ ಆಗೋಲ್ತಕ್ಕ. ತಂದೆ ತಾಯಿ ಇಲ್ಲದ ಯಾವ್ದಾರ ಒಂದು ಎಲ್ಲಿದಾರ ತಂದೆ ತಾಯಿ ಇದ್ದಾರಂದ್ರೆ ಯಾರು ಮನೆ ಹಳೆ ಆಗಲ್ಲ ಬಿಡು. ತಂದೆ ತಾಯಿ ಇಲ್ಲದನ್ನ ಯಾವ್ದಾರ ಒಂದು ಹುಡುಕ್ತಿದ್ವಲ್ಲ ಮನೆ ಹಳೆಯನ್ನ. ಅದನ್ನ ಬಿಟ್ಟು ಸುಳ್ಳ ಪಾಪ ಮದುವೆ ಮಾಡ್ಕೊಂಡು ಅವ್ರ ಜನ್ಮನೂ ತಿನ್ನಕತ್ತೀಯಲ್ಲ. ಈಗ ಏನು ನಿನ್ ತಲೆಯಾಗಿರೋದು? ನಾನು ಇನ್ನೊಂದು ರೂಮ್ ಮಾಡ್ಕೊಂಡಿರ್ತೀನಿ ಅಷ್ಟೇ. ಏನ ಅದು ರೂಮ್ ಮಾಡ್ಕೊಂಡು ಸಿದ್ಧ ಯಾಕ ಅಷ್ಟಕ್ಕೆ ಸೆಟ್ ಆಗತಿ? ನಾನು ಯಾರ? ನಾ ಯಾರಂತ ಗೊತ್ತಿಲ್ಲ ಹಂಗಾರ ನಿನಗ? ಸಿದ್ಧ ಸಮಾಧಾನ ಮಾಡ್ಕೊರಪ್ಪ. ಅಕ್ಕ ಇವತ್ತು ಹೇಳ್ತೇನೆ ಕೇಳ. ನಾನು ಶಾಂತಾನ್ ಇಷ್ಟಪಟ್ಟಿದ್ದೆ. ಏನ ನನಗಿಷ್ಟ ಆಗಿದ್ಲಕ್ಕಿ. ನಮ್ಮವ್ಗೆ ತಕ್ಕದಾಳ ಅಂತ ಅನ್ಕೊಂಡಿದ್ದೆ ನಾನು. ಈಕಿ ನನ್ಗೆ ಮದ್ವೆ ಆಕಿ ನನ್ಗೆ ನೀ ಕೇಳಿದೆಲ್ಲ ಆಕಿನ ಮದ್ವೆ ಮಾಡ್ಕೊಂತೀನಿ ಅಂತೇಳಿ. ಆಕಿ ಪಾಪ ಇಷ್ಟ ಆಗಿತ್ತು, ಆದ್ರೆ ಆಕಿ ನಾಚ್ಕೊಂಡಿಲ್ಲ ಅಂದ್ಲ. ಅದನ್ನ ನಾವು ಅರ್ಥ ಮಾಡ್ಕೊಲಿಲ್ಲಕ್ಕ. ಏನು ಆಮೇಲೆ ಆಕಿ ಒಲ್ಲೆ ಅಂದ್ಲಲ್ಲ ಅನ್ನೋ ಕಾರಣಕ್ಕೆ ಒಲ್ಲೆ ಅಂದ್ಲಲ್ಲ ಈಕಿ ಅಂತ ನಾ ಅನ್ಕೊಂಡು ವಾಪಸ್ ಈಕಿ ನಾ ಮಾಡ್ಕೋತೇನೆ ಅಂದಿದ್ದಕ್ಕೆ ಈಕಿಗೆ ಇಷ್ಟ ಐತೆ. ನಾ ಯಾವುದಕ್ಕೂ ನಾವು ಯಾರನ್ನ ಇಷ್ಟಪಡ್ತೀವೋ ಅದಕ್ಕಿಂತ ನಮ್ಮನ್ನ ಇಷ್ಟಪಡೋರನ್ನ ಮಾಡ್ಕೊಂಡ್ರೆ ಜೀವನ ಚಲೋ ಇರ್ತೈತಲ್ಲ ಅಂತೇಳಿ ನಾ ಹಂಗೆ ಅನ್ಕೊಂಡೆ ಅಕ್ಕ. ಏನು ಶಾಂತನ ಮನಸ್ಸು ನಾ ಅರ್ಥ ಮಾಡ್ಕೊಲಿಲ್ಲ. ಅದಾದ್ಮೇಲೆ ಆಕಿ ನಾ ಮಾಡ್ಕೊಂತೀನಿ ಅಂದ್ಲ. ನಾ ಇದೇನಪ್ಪ ಈಕಿಗೂ ಇಷ್ಟ ಆಯ್ತಲ್ಲ, ನಾ ಮಾಡ್ಕೊಂಡಿದ್ರೆ ಈಕಿನ ಮಾಡ್ಕೋಬೋದನ ಅಂತ ಮನಸ್ಸನ್ನ ಅನ್ಕೊಂಡೆ. ಮಾಮ ನಂಗೆ ನೀನೇ ಬೇಕು, ಇಲ್ಲ ನಾ ಸಾಯ್ತೀನಿ, ಮಾಮ ನಿನ್ ಬಿಟ್ಟು ನಾ ಇರಂಗಿಲ್ಲ. ಆಕಿ ಅದು ಹೆಂಗೆ ಮಾಡ್ಕೊಂತಾಳೆ ನಾನು ನೋಡ್ತೀನಿ. ನಾನಂತರೂ ನಿಜವಾಗ್ಲೂ ಸೂಸೈಡ್ ಮಾಡ್ಕೋತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಮಾತಾಡಿದ್ಲಿಕ್ಕೆ ಅವತ್ತು. ಏನು ಅದಕ್ಕೆ ಎರಡೂ ನಮ್ಮ ಮಕ್ಕಳೇ. ಮತ್ತೆ ಈಕಿ ಅವತ್ತು ಒಲ್ಲೆ ಅಂದಿದ್ಲು, ನಾ ಈಗ ಈಕಿಗೆ ಹ್ಞೂ ಅಂದ್ಬಿಟ್ಟೇನಿ. ಇನ್ನು ಈಕಿನ ಕೈ ಬಿಡೋದು ಚಲೋ ಅನ್ಸಂಗಿಲ್ಲ ಅಂತೇಳಿ ನಾ ಮದ್ವೆ ಮಾಡ್ಕೊಳಕ್ಕೆ ಈಕಿನ್ನೇ ಒಪ್ಕೊಂಡೆ ಅಕ್ಕ. ಅವತ್ತು ಈಕಿ ನನ್ನ ಮ್ಯಾಗಿನ ಪ್ರೀತಿಗೆ ನಾನು ಮದ್ವೆ ಮಾಡ್ಕೊತೀನಿ ಅಂದ್ಲು ಅಂತ ನಾ ತಿಳ್ಕೊಂಡೇನಿ. ಇಲ್ಲ, ಆಕಿ ಮ್ಯಾಗಿನ ಜಿದ್ದಿಗೆ ಅಂದಾಳ, ಆಕಿ ಮ್ಯಾಗಿನ ಶಿಟ್ಟಿಗೆ ಆಕಿಗೆ ಬಿಟ್ಟು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅಂದಾಳ ಈಕಿ. ಈಗ ಮತ್ತೆ ಆಕಿನ ದೂರ ದಬ್ಬಿ ನನ್ನಿಂದ ಆಕಿನ್ನೂ ದೂರ ಮಾಡಿ ಆಕಿ ಪಾಡಿಗೆ ಆಕಿ ಇನ್ನೊಂದು ಮದ್ವೆ ಮಾಡ್ಕೊಂಡ್ಲ. ಈಗ ಈಕಿ ನನ್ನ ಬೇಡ ಅಂತದಾಳಲ್ಲ ಮತ್ತೆ. ಹೌದು, ಎಲ್ಲರಿಗೂ ನಾನೇ ನಾಟಕ ಮಾಡ್ತೇನೆ ಅಂತ ಅನಿಸ್ತೈತಲ್ಲ. ಈಗೂ ಏನ್ ನಾನೇ ನೀ ಬೇಡ ಅಂದಿಲ್ಲ. ನಂಗೆ ಅಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಷ್ಟೇ. ಈಗೂ ಬಂದಿರ್ತೇನೆ ಅಂತ ಹೇಳ್ಬೇಕಾರೆ ಇರೋಣಂತೆ ಇಲ್ಲ ಸಿಟಿ ಒಳಗೆ ಇರಂಗಿಲ್ಲ ಅಕ್ಕ. ಆಕಿ ರೂಮ್ ಮಾಡ್ಕೊಂಡು ಹೋಗ್ಕೊಳ್ಳೋ ಹಾಳಾಗಿ ಹೋಗ್ಕೊಳ್ಳೋ ನಂಗದು ಗೊತ್ತಿಲ್ಲ. ನಾನು ಬೇರೆ ಮದುವೆ ಮಾಡ್ಕೋತೀನಿ. ಈಕೀಗೆ ನಾ ಬೇಡ ಅಂದಮೇಲೆ ಒಂದೇದಿಕ್ಕೆ ಅವತ್ತು ಹೋಟೆಲ್ನಿಂದ ಗುಳಿಗೆ ತೊಗೊಂಡಾರ್ದ ನನ್ನ ಮನ್ಸಿಗೆ ನೋವು ಮಾಡಿಬಿಟ್ಲು. ಆದರೂ ಕ್ಷಮಿಸಿದೆ ನಾನು. ಹೋಗ್ಲಿ ಬಿಡು, ಹೋಗ್ಲಿ, ಏನೋ ಒಂದು ದುಡುಕಿ ಮಾಡ್ಯಾಳ, ತಿಳಿಯಂಗಿಲ್ಲ, ಇರ್ಲಿ, ಏನೋ ಕೆಲ್ಸಕ್ಕೆ ಸೇರ್ಬೇಕನ್ನೋ ಇದಕ್ಕೆ ಮಾಡ್ಯಾಳ ಅಂತ ನಾ ಅನ್ಕೊಂಡು ಸುಮ್ಮನಾದೆ. ಈಕಿ ಭಾಳ ಸ್ವಾರ್ಥಿದಾಳಕ್ಕ. ಈಕಿದ ಅಷ್ಟೇ ನೋಡ್ಕೊಂತಾಳ. ಈಕಿ ಸುತ್ತಲೂ ಇದ್ದವ್ರಿಗೆ ಬೇಜಾರಾಕತಿ. ಅವ್ರಿಗೋಸ್ಕರ ನಾನೊಂದು ಚೂರರ ನನ್ನನ್ನು ಬದಲಾಯಿಸ್ಕೋಬೇಕು ಅಂತ ಜಲಮದಾಗ ಅನ್ಕೊಳಂಗಿಲ್ಲಕ್ಕ. ಅದಕ್ಕೆ ನಾವೊಂದು ತೀರ್ಮಾನಕ್ಕೆ ಬಂದೀನಿ. ಏನಂದ್ರೆ ಈಕಿ ಸಲುವಾಗಿ ಇನ್ನು ನಾನು ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ನಡೆಯಿಲ್ಲ. ಏನಕ್ಕ, ನಾನೇನು ಮಾಡ್ತೀನಿ, ನನಗಿಷ್ಟ ಬಂದಕ್ಕಿಂತ ನಾ ಮದುವೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟು. ಏನಕ್ಕ, ಈ ಬೇಡ, ಆಕಿಗೆ ಡೈವರ್ಸ್ ಬೇಕಲ್ಲ ಕೊಡ್ತೀನಿ. ಆಕಿ ಬೇರೆ ರೂಮ್ ಮಾಡ್ಕೊಂಡಿರ್ತಾಳ, ಇರನ್ನ. ಆಕಿಗೆ ಚೈನಿ ಮಾಡ್ಕೊಂತ ಬ್ಯೂಟಿ ಪಾರ್ಲರ್ಗೆ ಅಡ್ಡಾಡ್ಕೊಂತ ಇರೋ ಆಸೆ ಐತೆ, ಇರನ್ನ. ಅಷ್ಟೇ, ಮುಗೀತು ನೋಡಕ್ಕ. ಇನ್ನು ನಾ ಬಂದಿದ್ದ ಬೇರೆ ಕಾರಣಕ್ಕೆ ಇಲ್ಲಿ ಏನೇನೋ ನಡೀತಾ ಐತಿ ಇಲ್ಲಿ. ಏನ ಸಮಾಧಾನ ಮಾಡ್ಕೊಳ, ಸಿಟ್ ಮಾಡ್ಕೋಬೇಡ. ಏನು ಸಮಾಧಾನ ಬಿಡಕ್ಕ ಮಾವ. ನಾಳೆ ನೀ ನನ್ನ ದೂರಬಾರ್ದ ಮತ್ತೆ. ಈಗ ನೋಡಿ ಏನು ಮಾಡ್ತಾ ಇದ್ದಾಳೆ ನಿನ್ನ ಮಗಳಂತೇಳಿ. ಏನು ಇದ್ರ ಮೇಲೆ ನಾನು ನಿನ್ಗೆ ಬಿಟ್ಟಿದ್ದೆ. ನಾ ನಿನ್ನ ಖಾಲಿ ಇಕ್ಕಿ ಸಲುವಾಗಿ ನಾನು ನನ್ನ ಸಮಯನ ವ್ಯರ್ಥ ಮಾಡ್ಕೊಳಂಗಿಲ್ಲ. ಏನು ನಾನು ಬೇರೆ ಹುಡುಗಿ ಮದುವೆ ಮಾಡ್ಕೋತೀನಕ್ಕ. ನೀವು ಏನು ಮುಂದೈತಿ ಮುಂದುವರಿಬೋದು. ನೀವು ಡೈವರ್ಸ್ ಕೊಡ್ತಾಳೋ ಏನು ಮಾಡ್ತಾಳೋ ಸುಳ್ಗಾಡ್ ಸೊಂಟಿಕೊಂಬ ಅಕ್ಕಿಗೆ ಬಿಟ್ಟಿದ್ದೆ. ನನ್ನ ಪಾಲಿಗೆ ಇನ್ನು ಮುಗೀತು ನೋಡಕ್ಕ ಅಷ್ಟೇ. ನೋಡು ನೀ ಮಾಡ್ತಿರೋ ಕೆಲಸ ನೋಡು. ನೀ ಮಾಡೋದು ನಿನಗರ ಚಲೋ ಅನ್ನಿಸ್ತೈತೆ ನೋಡು. ಆ ಹುಡುಗನ ಮನ್ಸಿಗೆ ಅಷ್ಟು ನೋವು ಮಾಡಿಬಿಟ್ಟಲ್ಲ ನೀನು. ಹೋಗು, ಅದೆಲ್ಲಿ ರೂಮ್ ಮಾಡ್ಕೊಂಡಿರ್ತೀಯ, ಇರು ಹೋಗು. ಇಲ್ಲ, ಯಾರು ರೂಮು ಮಾಡ್ಕೊಳಲ್ಲ. ಹಂಗಂದ್ರ ಎಲ್ಲರೂ ನಾ ಹೇಳ್ದಂಗೆ ಕೇಳ್ತಾರಂತ ಮಾಡಿದ್ದೆ. ನಾನೆಲ್ಲಿ ರೂಮ್ ಮಾಡ್ಕೊಂಡಿರಕ್ಕೆ ಹೋಗ್ಲಿ. ಹೌದು, ಇವೆಲ್ಲ ವಿಚಾರ ನಿಂತೆಲ್ಲ ತುಂಬ ಕತ್ತೋರ ಯಾರು? ಏನು ನೀನೇ ಯೋಚನೆ ಮಾಡ್ತಾ ಇದೀಯ ಇವನ್ನೆಲ್ಲ? ನಾ ಹೇಳ್ತಾ ಇದ್ದೇನೆ ಕೇಳು. ಭಾಳ ಒಂದು ಕೆಟ್ಟ ಪರಿಸ್ಥಿತಿ ಹೊಂಟಿ. ನೀ ಏನು ನಿನಗೆ ಬಿಟ್ಟಿದ್ದು ಹೋಗತ್ತಾಗ. ಓದಿ ಶಾಣೆ ಅದಿ, ಬುದ್ಧಿ ಎಲ್ಲಿಟ್ಟಿಯ ದೇವ್ರಿಗೆ ಗೊತ್ತು. ಈಗೂ ಕಾಲು ಮಿಂಚಿಲ್ಲ. ಹೋಗು, ಏನು ಹೋಗು, ಇದ್ದು ಬಾಳೆ ಮಾಡಿ ಹೋಗು. ಬಂಗಾರದಂಥ ಮನಿ ಐತಿ. ಹೇಳೋರ ಕೇಳೋರ, ನೀ ಮಾಡಿದ್ದು ನೀ ಬಿಟ್ಟಿದ್ದು ಯಾಕೆ ಏನು ಎತ್ತ ಅಂತ ಕೇಳೋರು ದಿಕ್ಕಿಲ್ಲ. ಮನೆಯೊಳಗೆ ಯಾರು ಆಜ್ಞಾರಿಲ್ಲ, ಏನೂ ಇಲ್ಲ. ಹೋಗು, ಹಂಗೆ ಮಾಡಬೇಡ. ನಿನಗೇನು ಅವ್ರೇನು ಕೆಲಸ ಬಿಡು ಅಂದಿಲ್ಲ. ಕೆಲಸ ಮಾಡು, ಚಲೋತ್ತಂಗೆ ಮಾಡು.
ಒಬ್ಬಾಕಿ ಆಳ ನೋಡ್ತಾರಂತೆ, ಸಿಗಮಾಟ ಒಂಚೂರು ದೌಡೆದ್ದು ಏಟಕ ತಟ್ನಿ ಮಾಡು, ಉಳ್ಕಿದ್ದವ್ರು ಮಾಡ್ಕೋತಾರ. ಹೋಗು. ಈ ಜಲಮ್ದಾಗ ಈಕಿಗೆ ಬುದ್ಧಿ ಬರಲ್ಲ. ಮಾಡ್ತೀನಿ, ಈಕಿಗೆ ಬುದ್ಧಿ ಕಲಿಸ್ಬೇಕು, ಬೇರೆ ರೀತಿ ಒಳಗೆ ಕಲಿಸ್ತೀನಿ, ಬಿಡಲ್ಲ.